ಸೊ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋ ಒಂದು ಕಂಡೀಷನ್ನ ನೀವು ಗೈನಕಾಲಜಿಸ್ಟ್ ಒಬ್ಬರೇ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕಾಗುತ್ತಾ? ಇಲ್ಲ. ಲೈಕ್ PCOS ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕಾಗುತ್ತೆ. ತುಂಬ ಜನ ಒಟ್ಟಿಗೆ ಬಂದು ನಿಮಗೆ ಒಂದು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಒಂದು ಗೈನಕಾಲಜಿಸ್ಟ್ ಫಾರ್ ಯುವರ್ ಡಯಾಗ್ನೋಸಿಸ್ ಆ್ಯಂಡ್ ಸಿಂಪ್ಟಮ್ ಮ್ಯಾನೇಜ್ಮೆಂಟಿಗೆ ಬೇಕಾಗುತ್ತೆ. ಒಂದು ಫಿಸಿಯೋಥೆರಪಿಸ್ಟ್ ಬೇಕಾಗುತ್ತೆ ನಿಮ್ಮ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ಗೆ. ಒಂದು ಯೋಗ ಟೀಚರ್ ಬೇಕಾಗುತ್ತೆ ನಿಮಗೆ ಒಂದು ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೆ, ಮತ್ತು ಒಂದು ಪೆಲ್ವಿಕ್ ಫ್ಲೋರ್ ಮಸಲ್ ಸ್ಟ್ರೆಂಥನಿಂಗ್ ಬೇಕಾಗುತ್ತೆ. ಸೈಕಾಲಜಿಸ್ಟ್ ಕೂಡ ಬೇಕಾಗುತ್ತೆ ಬಿಕಾಸ್ ಯು ಗೆಟ್ ಸೋ ಡಿಪ್ರೆಸ್ಡ್ ವಿತ್ ದ ಪೇನ್ ಆಫ್ ಎಂಡೋಮೆಟ್ರಿಯೋಸಿಸ್. ಒಂದು ಸೈಕಾಲಥೆರಪಿ ಇಲ್ಲ ಸೈಕಾಲಜಿಸ್ಟ್ ತೊಗೊಂಡ್ರು ಹೆಲ್ಪ್ ತೊಗೊಂಡ್ರು ಒಳ್ಳೆಯದಾಗುತ್ತೆ. ಡಯಟಿಷಿಯನ್ ಟು ಗಿವ್ ಯು ಗುಡ್ ಆ್ಯಂಟಿ ಇನ್ಫ್ಲಮೇಟರಿ ನ್ಯೂಟ್ರಿಷನ್ ಕೂಡ ಬೇಕಾಗುತ್ತೆ. ಕೆಲವೊಮ್ಮೆ ತುಂಬ ಪೇನ್ ಇತ್ತು ಅಂದರೆ ಪೇನ್ ಸ್ಪೆಷಲಿಸ್ಟ್ ಅಂತ ಕೂಡ ಇರ್ತಾರೆ, ಅವ್ರ ಹತ್ರ ಕೂಡ ಹೋಗಿ ಒಂದಿಷ್ಟು ನ್ಯೂಯರ್ ಅನಾಲ್ಜೆಸಿಕ್ಸ್ನ ನಾವು ಕೂಡ ತೊಗೋಬೇಕಾಗ್ಬೋದು. ಹಾಗಾಗಿ ಎಂಡೋಮೆಟ್ರಿಯೋಸಿಸ್ ಅನ್ನೋ ಇಟ್ ಈಸ್ ತುಂಬ ಜನ ಸೇರಿಕೊಂಡು ನಿಮ್ಮ ಒಂದು ಕ್ವಾಲಿಟಿ ಆಫ್ ಲೈಫ್ನ, ನಿಮ್ಮ ಒಂದು ಕಂಡೀಷನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು.